ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರದಲ್ಲಿ ಕೋಲಾರ ಜಿಲ್ಲೆಯ ಸಣ್ಣ ನೀರಾವರಿ ಇಲಾಖೆ ಸುದ್ದಿಯಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇತ್ತೀಚೆಗೆ ಸಣ್ಣ ನೀರಾವರಿ ಇಲಾಖೆ ಕೈಗೊಂಡಿರ್ತಕ್ಕಂಥ ಕೆಲವೊಂದು ಕಾಮಗಾರಿಗಳ ಬಿಲ್ ಮೊತ್ತ ಆಗಿರ್ಬೋದು, ಜೊತೆಗೆ ಮಂಜೂರು ಮಾಡತಕ್ಕಂಥ ಮೊತ್ತ ಆಗಿರ್ಬೋದು, ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಮಾಲೂರು ಕೆರೆಯ ದೊಡ್ಡ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಅಕ್ರಮಗಳಾಗ್ತಾ ಇದೆ, ಜೊತೆಗೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಕೂಡ ಇದೆ. ಇದೇ ನಿಟ್ಟಿನಲ್ಲಿ ಕೋಲಾರ ತಾಲೂಕಿನ ಕುರ್ಕಿ ಕೆರೆ ಅಭಿವೃದ್ಧಿ ವಿಚಾರದಲ್ಲೂ ಇಂಥದ್ದೇ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ಇದೀಗ ಹಿರಿಯ ದಲಿತ ಮುಖಂಡ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಖುದ್ದು ಸಣ್ಣ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನು ಕಲೆ ಆಗೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕುರ್ಕಿ ಕೆರೆಗೆ ಭೇಟಿ ಕೊಟ್ಟು ಅಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಕಾಮಗಾರಿಗಳನ್ನ ಖುದ್ದು ವಿಶ್ಲೇಷಣೆ ಮಾಡಿದ್ದು. ಜೊತೆಗೆ ಸುಮಾರು 1.39 ಕೋಟಿ ವೆಚ್ಚದ ಕೆಲವೊಂದಿಷ್ಟು ಕೆಲಸಗಳಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಲ್ ಅನ್ನ ಮಂಜೂರು ಮಾಡಲಿಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಶಿಫಾರಸನ್ನು ಮಾಡಿದ್ದಾರೆ. ಇದರ ವಿರುದ್ಧ ಸಾಕಷ್ಟು ಅನುಮಾನಗಳು ಇದೀಗ ಮೂಡಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಕೆಲಸಗಳು ಹಿಂದೆ ನರೇಗಾ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಆದ್ರೆ ಇದೇ ಕೆಲಸಕ್ಕೆ ಒಂದು ತೇಪೆಯನ್ನು ಹಚ್ಚಿ ಬಿಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇದೀಗ ಸಣ್ಣ ನೀರಾವರಿ ಇಲಾಖೆ ಮೇಲೆ ಇರ್ತಕ್ಕಂಥದ್ದು. ಸುಮಾರು 4 ಕೋಟಿ ವೆಚ್ಚದಲ್ಲಿ ಸುಮಾರು 2.5 ತಿಂಗಳಿಂದ ಈ ಕೆರೆಯ ಅಭಿವೃದ್ಧಿಗೆ ಕೋಲಾರದ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಚಾಲನೆಯನ್ನು ಕೊಟ್ಟಿದ್ರು. ಕೆರೆಯ ಬಂಡ ಅಗಲೀಕರಣ ಸೇರಿದಂತೆ ಕಾಲುವೆ ನಿರ್ಮಾಣ, ಜೊತೆಗೆ ಹೂಳನ್ನು ತೆಗೆಯುವಂಥದ್ದು, ಮತ್ತೆ ಕೆರೆಯ ಅಂಚಿನಲ್ಲೇ ರಿವೀಟ್ಮೆಂಟ್ ಅನ್ನ ಮಾಡುವಂಥದ್ದು, ಮತ್ತೆ ಕೆರೆಯ ಹಿಂಭಾಗದಲ್ಲಿ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ರಮ, ಮತ್ತೆ ತೂಬುಗಳ ದುರಸ್ತಿ ಕಾರ್ಯಕ್ರಮವನ್ನು ಕೂಡ ಈ 4 ಕೋಟಿ ವೆಚ್ಚದಲ್ಲಿ ಹಮ್ಮಿಕೊಂಡಿದ್ರು. ಆದ್ರೆ ಇದೀಗ ಕೆರೆಯ ಸುತ್ತಮುತ್ತಲೂ ಕೂಡ ಫೆನ್ಸಿಂಗ್ ಅನ್ನ ಹಾಕಿದ್ದೀವಿ, ಜೊತೆಗೆ ಕೆರೆಯ ಬಂಡಿನ ಮೇಲೆ ಟರ್ಫಿಂಗ್ ಅನ್ನ ಮಾಡಿದ್ದೀವಿ, ಮತ್ತೆ ರಿವೀಟ್ಮೆಂಟ್ ಕಾರ್ಯವನ್ನ ಮಾಡಿದ್ದೀವಿ ಅಂತಕ್ಕಂತ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇದೀಗ ಸುಮಾರು 1 ಕೋಟಿ ಮತ್ತೆ 39 ಲಕ್ಷದ ಬಿಲ್ ಮೊತ್ತದ ಮಂಜೂರಿಗೆ ಇದೀಗ ಶಿಫಾರಸನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೀಗ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹಿರಿಯ ದಲಿತ ಮುಖಂಡರು ಆಗಿರ್ತಕ್ಕಂಥ RPI ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ದೂರನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡು ಪರಿಶೀಲನೆ ಮಾಡಿದ್ರು. ಈ ಸ್ಥಳದಲ್ಲಿ ಎಲ್ಲರೂ ಕೂಡ ಕಂಡಿದ್ದೇನು ಅಂತ ಹೇಳಿದ್ರೆ ಕೆರೆಯ ಬಂಡಿಗೆ ಮತ್ತೊಂದು ಭಾಗದಲ್ಲಿ ಟರ್ಫಿಂಗ್ ಅನ್ನು ಹಾಕಿರಲಿಲ್ಲ, ಜೊತೆಗೆ ಸುತ್ತಲೂ ಕೂಡ ಸ್ಟೀಲ್ ಫೆನ್ಸಿಂಗ್ ಅನ್ನು ಹಾಕಿದೀವಿ ಅಂತಕ್ಕಂಥ ಮಾಹಿತಿಯನ್ನ ಹೇಳಿದ್ರು. ಅದು ಕೂಡ ಆಗಿರ್ಲಿಲ್ಲ. ಮತ್ತೆ ಈ ರಿವೀಟ್ಮೆಂಟ್ ಕೆಲಸವನ್ನ ಮಾಡಿದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಲ್ ನ ಮಂಜೂರು ಮಾಡ್ಲಿಕ್ಕೆ ಶಿಫಾರಸನ್ನು ಮಾಡಿರ್ತಾರೆ, ಆ ಕೆಲಸವೂ ಕೂಡ ಆಗಿರ್ಲಿಲ್ಲ. ಮತ್ತೆ ಕೆರೆಯಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿದೆ, ಆದ್ರೂ ಕೂಡ ಕೆರೆಯಲ್ಲಿ ಹೂಳು ತೆಗೆದಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟು ಈ ಬಿಲ್ ನ ಮಂಜೂರಿಗೆ ಶಿಫಾರಸನ್ನ ಮಾಡಲಾಗಿದೆ ಅಂತಕ್ಕಂಥ ಆರೋಪಗಳು ಈಗ ಇರ್ತಕ್ಕಂಥದ್ದು. ಇನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಖಂಡಿತ ಎಲ್ಲವೂ ಕೆಲಸಗಳು ಆಗದಿದ್ರು ಕೂಡ ಬಿಲ್ ನ ಶಿಫಾರಸಿಗೆ ಅಧಿಕಾರಿಗಳು ಶಿಫಾರಸನ್ನ ಮಾಡಿರೋದ್ರಿಂದ ಖಂಡಿತ ಈ ಕಾಮಗಾರಿ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದ ಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಈ ಏನೆಲ್ಲ ಕೆಲಸಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಖಂಡಿತ ಈ ಕೆಲಸಗಳೆಲ್ಲವೂ ಕೂಡ 1.39 ಲಕ್ಷದ ವೆಚ್ಚ ಅಷ್ಟೊಂದು ಖರ್ಚಾಗಿದೆಯಾ ಅಂತಕ್ಕಂಥ ಅನುಮಾನ ಕೂಡ ಕಾಡ್ತಾ ಇದೆ. ಹಾಗಾಗಿನೇ ಈ ನಿಟ್ಟಿನಲ್ಲಿ ಒತ್ತಾಯ ಮಾಡಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಖಂಡಿತ ಈ ಕೆರೆಯ ಅಭಿವೃದ್ಧಿ ಕಾಮಗಾರಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಅದರಲ್ಲೂ ಸ್ಥಳೀಯವಾಗಿರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ಗುತ್ತಿಗೆದಾರರು ಕೂಡ ಕೆಲಸವನ್ನು ಮಾಡದೆ ಬಿಲ್ ಅನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಈಗ ದಲಿತ ಮುಖಂಡರಾಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಸ್ಥಳ ಪರಿಶೀಲನೆಗೆ ಬಂದಂತಹ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೂರನ್ನ ಆಧರಿಸಿ ನಾವೀಗ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ, ಮುಂದೆ ವರದಿಯನ್ನ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟು ನಂತರ ತಮಗೆ ಮಾಹಿತಿಯನ್ನು ಕೊಡೋದಾಗಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ಕುರ್ಕಿ ಗ್ರಾಮದ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇದೀಗ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವಂತದ್ದು. ಸುಮಾರು 4 ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿರುವಂತಹ ಕಾಮಗಾರಿ ವಿರುದ್ಧ ಇದೀಗ ಭ್ರಷ್ಟಾಚಾರ ಆರೋಪ ಕೂಡ ಕೇಳಿ ಬಂದಿದೆ. ಏನೆಲ್ಲ ನಡೀತಾ ಇದೆ ಅಂತ ಅಕಸ್ಮಾತ್ ಆಗಿ ನಾನು ಒಂದು ದಿವಸ ಬಂದು ನೋಡಿದ್ರೆ ಇಲ್ಲಿ ಭಾಳ ನಡೀತಾ ಇದೆ ಅಂತ ಹೇಳೋದು ನೋಡಿದಾಗ ನಾನು ಆ ಸಂಬಂಧಪಟ್ಟದ ಮಾಹಿತಿ ಪಡೆದಾಗ ಕೋಟ್ಯಾಂತರ ರೂಪಾಯಿ ಇಲ್ಲಿ ಬಿಲ್ಗಳಾಗಿದೆ, ಆದರೆ ಕೋಟ್ಯಾಂತರ ರೂಪಾಯಿ ಕೆಲಸ ನಡೆದಿಲ್ಲ, ಕಾಮಗಾರಿ ನಡೆದಿಲ್ಲ ಅನ್ನೋದನ್ನು ನಾನು ತಕ್ಷಣವೇ ದೂರು ಕೊಟ್ಟಿದ್ದೀನಿ. ವರಿಷ್ಠಾಧಿಕಾರಿಗಳು, ಇಲಾಖೆಯ ವರಿಷ್ಠಾಧಿಕಾರಿಗಳು ತಕ್ಷಣ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿದ್ದಾರೆ. ಅವ್ರಿಗೆ ಈಗ ಬಂದಿರೋವಂಥದ್ದು ಏನೋ ತಪ್ಪು ಮಾಡಿರೋಂಥ ಅಧಿಕಾರಿಗಳು ಎಲ್ಲೋ ತಮ್ಮಲ್ಲೇ ಏನೋ ನಮ್ಮ ಮೇಲೇನೋ ಕ್ರಮ ಜರುಗಿಸ್ಬಿಡ್ತಾರೆ, ನಾವೇನೋ ಆಗ್ತೀವಿ ಅಂತೇಳಿ ಭಯ ಪಡೋದು ಬೇಡ. ಕಾಮಗಾರಿ ಮಾಡಲಿಲ್ಲ ಅಂದರೆ ಅನುಭವಿಸಿ, ಕಾಮಗಾರಿ ಮಾಡಿದ್ದೀರಿ ಅಂತ ತೋರಿಸಿ. ಈಗ ಬಂದಿರೋಂಥ ಅಧಿಕಾರಿಗಳಿಗೆ ನಾಳೆ ವರದಿ ಗೊತ್ತಾಗುತ್ತೆ. ಇಲ್ಲಿ ಟ್ರಾನ್ಸ್ಪರೆಂಟಾಗಿ ಇಡೀ ಪಬ್ಲಿಕ್ ನೋಡ್ತಾ ಇದೆ, ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ನಾನು ಇಂಥ ಸಂದರ್ಭದಲ್ಲಿ ವರಿಷ್ಠಾಧಿಕಾರಿಗಳು ಯಾವುದೇ ಕಾರಣಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಇಂಥ ಅನೇಕ ಕಾಮಗಾರಿಗಳು ನಡೆದಿದ್ದಾವೆ,
ನಾನು ಕೋಲಾರ ಕೆರೆಯ ಕಾಮಗಾರಿ ನೋಡಿಕೊಂಡೇ ಬರ್ತಾ ಇದ್ದೀನಿ. ಇಲ್ಲಿ ನಡೆದಿರೋದಕ್ಕೂ ಅಲ್ಲಿ ನಡೆದಿರೋದಕ್ಕೂ ಅಜಗಜಾಂತರ ಇದೆ. ಸರ್ಕಾರವನ್ನು ದಿಕ್ತಪ್ಪಿಸುವಂಥದ್ದು, ವರಿಷ್ಠಾಧಿಕಾರಿಗಳನ್ನು ದಿಕ್ತಪ್ಪಿಸುವಂಥದ್ದು ಅಥವಾ ಜನಪ್ರತಿನಿಧಿಗಳನ್ನು ದಿಕ್ತಪ್ಪಿಸುವಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆ ರೀತಿ ಏನಾದರೂ ಆಯಿತು ಅಂದರೆ ಇವತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥ ಇನ್ಸ್ಪೆಕ್ಷನ್ ರಿಪೋರ್ಟಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿ ವಿರುದ್ಧ ಏನಾದರೂ ಅವರು ವರದಿ ಕೊಟ್ಟರೆ ಅದನ್ನು ನಾನು ಅಲ್ಲೇ ವಿಧಾನಸೌಧದಲ್ಲೇ ನಾನು ಹೋರಾಟ ಮಾಡಿ ಇದಕ್ಕೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಈ ಕೆಲಸ ಮಳೆ ಶುರುವಾಗೋಕ್ಕೆ ಮೊದಲೇ ಇದು ಎಷ್ಟೋ ತಿಂಗಳಿಂದ ಇದು ನಡೀತಾ ಇದೆ. ಆದರೆ ಏನು ಕಾರಣಕ್ಕಾಗಿ ಇದು ನಡೀತಾ ಇದೆ ಅಂತ ನನಗೆ ಡೌಟ್ ಬಂದಿರೋದು, ಇಲ್ಲಿ ಲೂಟಿ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ. ಕೆಲಸ ಆಗಿಲ್ಲ, ಇದಾಗಿದೆ, ಏನು ಕಾಂಟ್ರಾಕ್ಟರ್ ಶಾಮಿಲ್ನೊಂದಿಗೆ ಕೆಲಸ ಆಗದಿದ್ದಕ್ಕೆಲ್ಲ ಬಿಲ್ ಕೊಟ್ಟಿದ್ದಾರೆ ಅಂತ ಒಂದಿದೆ. ಅದನ್ನು ನಾನು ಚೆಕ್ ಮಾಡಕ್ಕೆ ಬಂದಿದ್ದೀನಿ. ಚೆಕ್ ಮಾಡಿ ಯಾವುದಾಗಿಲ್ಲ ಯಾವುದಾಗಿದೆ ಅನ್ನೋದನ್ನ ವರದಿನ ಮೇಲಧಿಕಾರಿಗಳಿಗೆ ನಾನು ವರದಿ ಕೊಡ್ತೀನಿ. ಅಲ್ಲಿ ಮೇಲಧಿಕಾರಿ ತೀರ್ಮಾನ ತಗೋತೀನಿ. ಏನೇನು ಕೆಲಸ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅದು ನಾನು ಇನ್ನೂ ನೋಡಿಲ್ಲ. ನಾನೀಗ ನೋಡ್ತಾ ಇದ್ದೀನಿ. ಅದನ್ನು ನೋಡ್ಬಿಟ್ಟು ನಾನು ಒಮ್ಮೆ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಾನು ಇಲ್ಲ ಇಲ್ಲಿ ನರೇಗಾದಲ್ಲಿ ಆಗಿರೋ ಕೆಲಸಕ್ಕೂ ಕೂಡ ಮತ್ತೆ ನರೇಗಾದಲ್ಲಿ 22ನೇ ಸಾಲಿನಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ಅದ್ರದ್ದು ಡೀಟೇಲ್ಸ್ ತಗೊಳ್ಳಿ. ಏನಾಗಿದೆ, ಈ ಐಟಮಲ್ಲಿ ಅವ್ರ ಐಟಮಲ್ಲಿ ಏನಾಗಿದೆ, ನಾವೇನು ಐಟಮ್ ಮಾಡಿದ್ದೀವಿ, ಇವ್ರೇನು ಕೆಲಸ ಮಾಡಿದ್ದಾರೆ, ಏನು ಬಿಲ್ ಕೊಟ್ಟಿದ್ದಾರೆ, ಅದೆಲ್ಲ ಕೂಲಂಕುಷವಾಗಿ ನೋಡಿ ನನಗೊಂದು ಡೀಟೇಲ್ಸ್ ಕೊಡಿ. ನಾನು ಕೊಟ್ಟ ಮೇಲೆ ಅದನ್ನು ನಾನು ಒಂದು ವರದಿ ನೋಡಿ ವರದಿ ಮಾಡದೆ ಬಿಲ್ಲಿಗೆ ಶಿಫಾರಸು ಮಾಡಿರೋದು ಎಷ್ಟು ಮಾತ್ರ ಸರಿ ಅಂತಕ್ಕಂಥದ್ದು ವಿಚಾರದಲ್ಲಿ ಈಗಾಗಲೇ ದೂರುದಾರ ಆಗಿರ್ತಕ್ಕಂಥ ವೆಂಕಟಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳು ಮುಂದೆ ಕೊಡುವಂತಹ ವರದಿ ಆಧರಿಸಿ ಮುಂದೆ ತಮ್ಮ ಹೋರಾಟವನ್ನ ಮುಂದುವರಿಸುವುದಾಗಿ ಇದೀಗ ವೆಂಕಟಸ್ವಾಮಿ ಅವರು ಕೂಡ ಹೇಳ್ತಾ ಇರುವಂತದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.